ಇವಾಗ ಎಷ್ಟರ ಮಟ್ಟಿಗೆ ಅಂದರೆ ಅವನು ತುಂಬ ಪ್ರೀತಿ ಮಾಡ್ತಿದ್ದಂಥ ಒಬ್ಬರು ತಂಗಿ ಇದ್ದರು, ಹೆಸರು ಬೇಡ. ಅವರು ತುಂಬ ಬ್ಯಾಂಗ್ಳೂರಲ್ಲೇ ಇರೋದು, ಜೀವಕ್ಕಿಂತ ಜಾಸ್ತಿ ಅವರಿಬ್ಬರು. ಅವರೇ ಬಂದಿಲ್ಲ ಏನಕ್ಕೆ ಅಂದರೆ ನಂಗೆ ನೋಡೋಕ್ಕಾಗಲ್ಲ ಅಣ್ಣ ಅಂದರು. ನೋಡೋಕ್ಕಾಗಲ್ಲ, ನಂಗೆ ಬರಲ್ಲ, ಸಣ್ಣ ಪಾಪುನಿತ್ತು, ಅದು ಒಂದು ರೀಸನ್. ಆಮೇಲೆ ಹಸ್ಬೆಂಡ್ ಹೊರಗಡೆ ಇದ್ದರೂ ಏನೋ ಸಣ್ಣ ಪಾಪನ ಇಟ್ಕೊಂಡು ಅಷ್ಟು ದೂರ ಜರ್ನಿ ಮಾಡೋಕ್ಕಾಗಲ್ಲ, ನಾನು ಕಾರ್ ಏನಾದರೂ ವ್ಯವಸ್ಥೆ ಮಾಡ್ತೀನಿ ಅಂದಕ್ಕೆ ನಂಗೆ ಬರೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ ಅಂತ. ಸೊ ಅವ್ರನ್ನ ದೊಡ್ಡ ಸ್ಟಾರ್ ಆಗಿದ್ರೆ ಇದನ್ನು ಅದೇ ರೀತಿ ಬಿಂಬಿಸ್ತಾ ಇದ್ರು ಏನೋ ಗೊತ್ತಿಲ್ಲ, ಅದು ಯಾರಿಗೂ ಗೊತ್ತಿಲ್ಲ, ಮರೆತು ಬಿಟ್ರು. ಸೊ ಇದು ಕೆಲಸ ಅಂದಾಗ ಏನಕ್ಕೆ ಹಿಂಗೆ ಗೊತ್ತಿಲ್ಲ, ಅವ್ರು ಮಾತಾಡೋಕ್ಕೆ ವಿಷಯ ಇಲ್ವೋ ಅಥವಾ ಅವರೇ ಮಾತಾಡಿದ್ದು ಸರಿಯಾಗಿರ್ಬೋದು, ನಾನು ಮಾತಾಡೋದು ಸರಿ ಅಂತ ಹೇಳ್ತಾ ಇಲ್ಲ, ನಂದು ತಪ್ಪಾಗಿರ್ಬೋದು. ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂಯಿಂದ ಹೆಂಗೆ ಕಾಣಿಸ್ತಾ ಇತ್ತು, ಬರಬೇಕಿತ್ತು ಅಂತ ನನಗೂ ಇದೆ. ಬಟ್ ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದ ಏನಿತ್ತು, ಆ ಸಿಚುವೇಶನ್ ಎಲ್ಲಿದ್ದರು. ಯಾಕಂದರೆ ಕಾಂತಾರ ಅನ್ನೋದು ದೊಡ್ಡ ಸಟ್ಟು, ಸಾವಿರಾರು ಜನ ವರ್ಕ್ ಮಾಡ್ತಿರ್ತಾರೆ, ಸಾವಿರಾರು ಜನ ಡೇಟ್ಸ್ ತೊಗೊಂಡಿರ್ತಾರೆ, ಸಾವಿರಾರು ಇನ್ವೆಸ್ಟ್ಮೆಂಟ್ ಹಾಕಿರ್ತಾರೆ. ಸೊ ಅದು ಒಂದು ಅವ್ರಿಗೆ ಏನು ಚಾಲೆಂಜ್ ಆಗಿರ್ಬೋದು, ಇದನ್ನು ಬಿಟ್ಟು ಹೆಂಗೆ ಬರೋದು, ಅದೆಲ್ಲ ಪಾಯಿಂಟ್ ಆಗಿರೋಲ್ಲ. ಬಟ್ ನಾನು ಯೋಚನೆ ಮಾಡಿರೋದು ತುಂಬ ವರ್ಕ್ ಪ್ರೆಷರ್ ಇರುತ್ತೆ. ಇವಾಗ ನಾವೊಂದು ಪೋರ್ಷನ್ ಮುಗ್ದಿದೆಯಲ್ವ ಅಂತ ನಮಗೂ ಗೊತ್ತಿಲ್ಲ. ಒಂದೊಂದು ಅದ್ಭುತ ಕ್ಯಾರೆಕ್ಟರ್ ಅಂದರೆ ತುಂಬ ಇಂಪಾರ್ಟೆನ್ಸ್ ಇರುತ್ತೆ. ಸೊ ಅದನ್ನು ಹೆಂಗೆ ಮಾಡ್ತಾರೆ, ಅವ್ರು ಹೆಂಗೆ ಬರ್ಡನ್ ಮಾಡ್ತಾರೆ. ಆಲ್ಮೋಸ್ಟ್ ಶೂಟ್ ಆಗ್ತಾ ಬಂದಿದೆ, ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊತೀನಿ, ಹೆಂಗೆ ಮಾಡೋದು ಅಂತ ಅವ್ರದ್ದೊಂದು ಇರುತ್ತಲ್ವಾ. ಸೊ ಅದು ಆಗಿರ್ಬೋದು ಅಂತ ನನ್ನದೊಂದು ಯೋಚನೆ. ಆಗಿರೋಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ದುಡ್ಡಿನ ವಿಷಯ ನೋಡ್ಕೊಂಡು ಇಂಥ ಟೈಮಲ್ಲಿ ಯಾರೂ ಕೂರಲ್ಲ. ಬಟ್ ಅವ್ರದ್ದು ಏನು ಸಮಸ್ಯೆ ಇತ್ತು, ಏನಕ್ಕೆ ಬಂದಿಲ್ಲ ಗೊತ್ತಿಲ್ಲ. ನಾನು ಸುಹಾಸ್ ಅವ್ರನ್ನ ವಿಚಾರಿಸಿದಾಗ ಅವರೇ ಹೇಳಿದ್ರು, ನಾನು ಹೋಗಿದ್ದೆ, ರಿಷಬ್ ಸರ್ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅವ್ರು ಹೇಳ್ತಾ ಇದ್ರು ರಾಕೇಶ್ ಯಾವತ್ತೂ ಓವರ್ ಆ್ಯಕ್ಟಿಂಗ್ ಮಾಡಿಲ್ಲ, ಅದಕ್ಕೆ ಅವ್ರು ತುಂಬ ಇಷ್ಟಪಡ್ತಾ ಇದ್ರು ರಾಕೇಶ್ನ, ಮತ್ತು ಅಂಥ ಒಳ್ಳೆ ವ್ಯಕ್ತಿತ್ವ ಇರೋ ಹುಡುಗನ ನಾವು ನೋಡೇ ಇಲ್ಲ ಅಂತ ಸುಹಾಸ್ ಅವರೇ ಈ ಮಾತುಗಳನ್ನ ನಮ್ಮ ಜೊತೆ ಹೇಳ್ಕೊಂಡ್ರು. ಮತ್ತು ಇದ್ರ ಜೊತೆ ಸಾಕಷ್ಟು ಅಂದರೆ ಈ ಥರದ್ದು 33 ಇಯರ್ಸ್ಗೆ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಅಂದಾಗ ಒಂದಷ್ಟು ಗಾಸಿಪ್ಗಳು ಕ್ರಿಯೇಟ್ ಆಗುತ್ತೆ. ಅಂದರೆ ಜಿಮ್ಮು ಜಾಸ್ತಿ ಮಾಡಿಬಿಟ್ರ, ಸಿನಿಮಾ ಮಾಡ್ತಿದ್ರಲ್ಲ ಅದಕ್ಕೋಸ್ಕರನ, ಅದರ್ವೈಸ್ ಡ್ರಿಂಕ್ಸ್ ಏನಾದರೂ ಮಾಡ್ತಿದ್ರಾ, ಇನ್ನೊಂದು DJ ಸೌಂಡ್ ಏನಾದರೂ ಮದುವೆ ಮನೇಲಿ ಜಾಸ್ತಿ ಇಟ್ಬಿಟ್ಟು ಅವ್ರ ಪ್ರಾಣ ಹೋಯ್ತಾ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾಲಂತೂ ಇನ್ನು ಮುಂದೆ ಎಲ್ಲೂ DJ ಜಾಸ್ತಿ ಇಡಬೇಡಿ ಬಾಕ್ಸ್ಗಳನ್ನ, ಸೌಂಡ್ ಬಾಕ್ಸ್ಗಳನ್ನ ಅಂತ ಒಂದಷ್ಟು ಪೋಸ್ಟ್ಗಳನ್ನ ನೋಡಿದೆ ನಾನು. ಹೌದು, ಇದೆಲ್ಲ ನಾನು ನೋಡಿದೆ. DJ ಆಗಿರ್ಬೋದು, ಅವನು ಜಿಮ್ ಜಾಸ್ತಿ ಮಾಡ್ದ. ನಾನು ಆವಾಗಲೇ ಹೇಳಿದಾಗೆ ಅವನು ಜಿಮ್ ಜಾಸ್ತಿ ಮಾಡಿರೋದ್ರಿಂದ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಅವನು 2-3 ವರ್ಷದಿಂದ ಮಾಡ್ತಿರೋದಲ್ಲ, ಒಂದು 10-15 ವರ್ಷದಿಂದ ಮಾಡ್ತಿರೋದು. ಆಮೇಲೆ ಅವನಿಗೆ ಲಿಮಿಟ್ ಗೊತ್ತಿದೆ ಏನು ಮಾಡಬೇಕು. ನಾನು ತುಂಬ ಪರ್ಸನಲ್ ಆಗಿ ನೋಡಿರೋದು, ಅವ್ನಿಗೆ ಗೊತ್ತಿದೆ ಏನು ಮಾಡಬೇಕು, ಎಷ್ಟು ಮಾಡಬೇಕು, ಎಲ್ಲ ಗೊತ್ತಿದೆ. ಇನ್ನೊಂದು ವಿಷಯ ಏನಂದರೆ ಆ ಟೈಮಲ್ಲಿ ಏನಾಯಿತು, ಏನಕ್ಕಾಯಿತು ಅಂತ ಅವನಿಗೆ ಮಾತ್ರ ಗೊತ್ತಿರೋದು, ಯಾರಿಗೂ ಗೊತ್ತಿಲ್ಲ. ಅದನ್ನು ಬಿಟ್ಟು ನಾವು DJಗೆ ಇದಾಕೋದು, DJಯಿಂದ ಹಿಂಗಾಯಿತು, ಜಿಮ್ಮಿಂದ ಹಿಂಗಾಯಿತು, ಅಥವಾ ಅವನು ವರ್ಕ್ ಪ್ರೆಷರಿಂದ ಹಿಂಗಾಯಿತು ಅನ್ನೋದು ನಮ್ಮ ತಪ್ಪು. ಯಾಕಂದರೆ ರೀಸನ್ ಆಗಿರ್ಬೋದು, ಬಟ್ ಯಾವುದು ಸತ್ಯ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಹೆಲ್ದಿಯಾಗಿದ್ದ, ಅದ್ರ ಮಾತ್ರ ಖಂಡಿತ ಹೆಲ್ದಿಯಾಗಿದ್ದ. ಅವನದು ಏನೇ ಇರ್ಬೋದು, ಯಾಕಂದರೆ ಪ್ರತಿ ಟೈಮಲ್ಲಿ ಅವನು ಊರಿಗೆ ಹೋದಾಗ ಇಂಥ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗೋನೆ. ಇವಾಗ ನಾನು ಲಾಸ್ಟ್ ಮೆಸೇಜ್ ಮಾಡಿದ್ದು ಅದೇ, ನಾವು ವಂಡರ್ಲಾ ಪ್ಲ್ಯಾನ್ ಮಾಡ್ತಿದ್ದೀವಿ, ರಾಕಿ ಫ್ರೆಂಡ್ಸ್ ಎಲ್ಲ ಇಲ್ಲಿಗೆ ಬಂದಿದ್ದರು. ದಸ್ಕತ್ ಅಂತ ಕನ್ನಡ ಸಿನಿಮಾ ರಿಲೀಸ್ ಆಗಿತ್ತು. 4-5 ದಿನ ಆದಮೇಲೆ ಒಂದು ಸ್ವಲ್ಪ ಫ್ರೀಯಾಗಿ ಎಲ್ಲರೂ ಹೊರಗಡೆ ಹೋಗೋಣ, ನೀನು ಬಾ ಅಂದಿದ್ದಕ್ಕೆ, ಇಲ್ಲ ನಾನು ಫ್ರೆಂಡ್ಸ್ ಇದ್ದು ಹಿಂಗೆ ಫಂಕ್ಷನ್ ಇದೆ, ಅದು ಮುಗಿಸ್ಕೊಂಡು ಬರ್ತೀನಿ, ನೆಕ್ಸ್ಟ್ ಡೇ ಪ್ಲ್ಯಾನ್ ಮಾಡಿ ಅಂತ. ಸೊ ಅದೆಲ್ಲ ಎಫೆಕ್ಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ಏನೋ ಅದೇ ಹೇಳಿದ್ನಲ್ಲ, ದೇವರು ಇಂಥ ಟೈಮಲ್ಲಿ ಹಿಂಗಾಗಬೇಕು ಅಂತ ಬರೆದಿದ್ದ, ಅದು ಆಗಿದೆ ಅಷ್ಟೇ. ಬಟ್ ಜಾಗೃತಿ ಆಗಿರಬೇಕು, DJ ವಿಷಯದಲ್ಲೂ ಅಷ್ಟೇ, ಜಿಮ್ ವಿಷಯದಲ್ಲೂ ಅಷ್ಟೇ, ಎಲ್ಲ ಇತಿಮಿತಿಯಲ್ಲಿದ್ದರೆ ಚಂದ. ಬಟ್ ಅದರಿಂದನೇ ಇವ್ನಿಗೆ ಎಫೆಕ್ಟ್ ಆಗಿದೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ ಆ ರೀತಿ.